ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸಮಾನ ಮನಸ್ಕರು ಆಡಳಿತವನ್ನ ನಡೆಸಲಿಕ್ಕಿದ್ದಾರೆ. ಹಿರಿಯರ ನೇತೃತ್ವದಲ್ಲಿ ಬ್ಯಾಂಕ್ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ ಅಂತ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣ ಟ್ರೆಂಡ್ ಇರುತ್ತೆ. ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೋ ಅಲ್ಲಿಗೆ ಹೋಗ್ತೀವಿ. ಹುಕ್ಕೇರಿ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮಗೆ ದಬ್ಬಾಳಿಕೆ ಅರ್ಥ ಏನು ಅಂತ ಗೊತ್ತಾಯ್ತು. ಕಾನೂನು ನನಗೂ ಇದೆ, ಅವ್ರಿಗೂ ಇದೆ. ಅವ್ರು ಚೆಂಡು ಎಸೀಲಿ, ನನ್ನ ಚೆಂಡು ನಾನು ಎಸಿತೀನಿ ಅಂತ ಅದೇನಾಗುತ್ತೋ ಆಗಿ ನೋಡೇ ಬಿಡೋಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸಮಾನ ಮನಸ್ಕರು ಆಡಳಿತವನ್ನ ನಡೆಸಲಿಕ್ಕಿದ್ದಾರೆ. ಹಿರಿಯರ ನೇತೃತ್ವದಲ್ಲಿ ಬ್ಯಾಂಕ್ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ ಅಂತ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣ ಟ್ರೆಂಡ್ ಇರುತ್ತೆ. ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೋ ಅಲ್ಲಿಗೆ ಹೋಗ್ತೀವಿ. ಹುಕ್ಕೇರಿ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮಗೆ ದಬ್ಬಾಳಿಕೆ ಅರ್ಥ ಏನು ಅಂತ ಗೊತ್ತಾಯ್ತು. ಕಾನೂನು ನನಗೂ ಇದೆ, ಅವ್ರಿಗೂ ಇದೆ. ಅವ್ರು ಚೆಂಡು ಎಸೀಲಿ, ನನ್ನ ಚೆಂಡು ನಾನು ಎಸಿತೀನಿ ಅಂತ ಅದೇನಾಗುತ್ತೋ ಆಗಿ ನೋಡೇ ಬಿಡೋಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸಮಾನ ಮನಸ್ಕರು ಆಡಳಿತವನ್ನ ನಡೆಸಲಿಕ್ಕಿದ್ದಾರೆ. ಹಿರಿಯರ ನೇತೃತ್ವದಲ್ಲಿ ಬ್ಯಾಂಕ್ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ ಅಂತ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣ ಟ್ರೆಂಡ್ ಇರುತ್ತೆ. ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೋ ಅಲ್ಲಿಗೆ ಹೋಗ್ತೀವಿ. ಹುಕ್ಕೇರಿ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮಗೆ ದಬ್ಬಾಳಿಕೆ ಅರ್ಥ ಏನು ಅಂತ ಗೊತ್ತಾಯ್ತು. ಕಾನೂನು ನನಗೂ ಇದೆ, ಅವ್ರಿಗೂ ಇದೆ. ಅವ್ರು ಚೆಂಡು ಎಸೀಲಿ, ನನ್ನ ಚೆಂಡು ನಾನು ಎಸಿತೀನಿ ಅಂತ ಅದೇನಾಗುತ್ತೋ ಆಗಿ ನೋಡೇ ಬಿಡೋಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸಮಾನ ಮನಸ್ಕರು ಆಡಳಿತವನ್ನ ನಡೆಸಲಿಕ್ಕಿದ್ದಾರೆ. ಹಿರಿಯರ ನೇತೃತ್ವದಲ್ಲಿ ಬ್ಯಾಂಕ್ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ ಅಂತ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣ ಟ್ರೆಂಡ್ ಇರುತ್ತೆ. ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೋ ಅಲ್ಲಿಗೆ ಹೋಗ್ತೀವಿ. ಹುಕ್ಕೇರಿ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮಗೆ ದಬ್ಬಾಳಿಕೆ ಅರ್ಥ ಏನು ಅಂತ ಗೊತ್ತಾಯ್ತು. ಕಾನೂನು ನನಗೂ ಇದೆ, ಅವ್ರಿಗೂ ಇದೆ. ಅವ್ರು ಚೆಂಡು ಎಸೀಲಿ, ನನ್ನ ಚೆಂಡು ನಾನು ಎಸಿತೀನಿ ಅಂತ ಅದೇನಾಗುತ್ತೋ ಆಗಿ ನೋಡೇ ಬಿಡೋಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸಮಾನ ಮನಸ್ಕರು ಆಡಳಿತವನ್ನ ನಡೆಸಲಿಕ್ಕಿದ್ದಾರೆ. ಹಿರಿಯರ ನೇತೃತ್ವದಲ್ಲಿ ಬ್ಯಾಂಕ್ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ ಅಂತ
ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣ ಟ್ರೆಂಡ್ ಇರುತ್ತೆ. ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೋ ಅಲ್ಲಿಗೆ ಹೋಗ್ತೀವಿ. ಹುಕ್ಕೇರಿ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮಗೆ ದಬ್ಬಾಳಿಕೆ ಅರ್ಥ ಏನು ಅಂತ ಗೊತ್ತಾಯ್ತು. ಕಾನೂನು ನನಗೂ ಇದೆ, ಅವ್ರಿಗೂ ಇದೆ. ಅವ್ರು ಚೆಂಡು ಎಸೀಲಿ, ನನ್ನ ಚೆಂಡು ನಾನು ಎಸಿತೀನಿ ಅಂತ ಅದೇನಾಗುತ್ತೋ ಆಗಿ ನೋಡೇ ಬಿಡೋಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸಮಾನ ಮನಸ್ಕರು ಆಡಳಿತವನ್ನ ನಡೆಸಲಿಕ್ಕಿದ್ದಾರೆ. ಹಿರಿಯರ ನೇತೃತ್ವದಲ್ಲಿ ಬ್ಯಾಂಕ್ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ ಅಂತ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣ ಟ್ರೆಂಡ್ ಇರುತ್ತೆ. ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೋ ಅಲ್ಲಿಗೆ ಹೋಗ್ತೀವಿ. ಹುಕ್ಕೇರಿ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮಗೆ ದಬ್ಬಾಳಿಕೆ ಅರ್ಥ ಏನು ಅಂತ ಗೊತ್ತಾಯ್ತು. ಕಾನೂನು ನನಗೂ ಇದೆ, ಅವ್ರಿಗೂ ಇದೆ. ಅವ್ರು ಚೆಂಡು ಎಸೀಲಿ, ನನ್ನ ಚೆಂಡು ನಾನು ಎಸಿತೀನಿ ಅಂತ ಅದೇನಾಗುತ್ತೋ ಆಗಿ ನೋಡೇ ಬಿಡೋಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸಮಾನ ಮನಸ್ಕರು ಆಡಳಿತವನ್ನ ನಡೆಸಲಿಕ್ಕಿದ್ದಾರೆ. ಹಿರಿಯರ ನೇತೃತ್ವದಲ್ಲಿ ಬ್ಯಾಂಕ್ ಚುಕ್ಕಾಣಿಯನ್ನ ಹಿಡಿಯುತ್ತೇವೆ ಅಂತ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣ ಟ್ರೆಂಡ್ ಇರುತ್ತೆ. ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೋ ಅಲ್ಲಿಗೆ ಹೋಗ್ತೀವಿ. ಹುಕ್ಕೇರಿ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮಗೆ ದಬ್ಬಾಳಿಕೆ ಅರ್ಥ ಏನು ಅಂತ ಗೊತ್ತಾಯ್ತು. ಕಾನೂನು ನನಗೂ ಇದೆ, ಅವ್ರಿಗೂ ಇದೆ. ಅವ್ರು ಚೆಂಡು ಎಸೀಲಿ, ನನ್ನ ಚೆಂಡು ನಾನು ಎಸಿತೀನಿ ಅಂತ ಅದೇನಾಗುತ್ತೋ ಆಗಿ ನೋಡೇ ಬಿಡೋಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ